ದೇವಸ್ಥಾನದಲ್ಲಿರೋ ದೇವ್ರಿಗೆ ಸೆನ್ಸಸ್ ಮಾಡಕ್ ಹೇಳಿದ್ರು ನಮಗೆ. ದೇವ್ರಿಗೆ ಕಾಲ್ ಮಾಡಕ್ ಟ್ರೈ ಮಾಡ್ತಿದ್ರು, ತುಂಬಾ ಬಿಸಿ ಬರ್ತಿತ್ತು. ಫಸ್ಟ್ ಸೆನ್ಸಸ್ ಅಂದ್ರೆ ಅಂತ ಹೇಳ್ಬಿಡ್ತೀನಿ. ಎಲ್ಲ ಟೀಚರ್ಸಿಗೂ ಒಂದೊಂದು ಏರಿಯಾನ ಅಲಾಟ್ ಮಾಡಿರ್ತಾರೆ. ಅದರಲ್ಲಿ ಒಂದಿಷ್ಟು ಲಿಸ್ಟ್ ಕೊಟ್ಟಿರ್ತಾರೆ. ಅದರಲ್ಲಿ ನಾವು ಆ ಮನೆಗಳನ್ನ ಹುಡ್ಕೊಂಡು ಹೋಗಿ ಅವರಿಗೆ ಪ್ರಶ್ನೆ ಕೇಳುವುದೇ ಸೆನ್ಸಸ್. ಓಕೆನಾ? ಸೆನ್ಸಸ್ ಮಾಡ್ತಾ ಮಾಡ್ತಾ ಹಾಗೆ ಅಡ್ರೆಸ್ ಅನ್ನು ಕೇಳ್ಕೊಂತ ಹೊರಡ್ತಾ ಹೋದ್ವಿ ನಾವು. ಅಡ್ರೆಸ್ ನಾವಾಗೆ ಹುಡ್ಕೋಕ್ಕಿಂತ ಅಡ್ರೆಸ್ ಗೊತ್ತಿರೋ ಒಬ್ಬ ಹುಡುಗನ್ನ ಕರ್ಕೊಂಡ್ವಿ ನಾವು ಅಲ್ಲಿ ಸೆನ್ಸಸ್ ಮಾಡಕ್ಕೆ. ಸಂಧಿ ಮೂಲೆಯಲ್ಲಿರೋ ಮನೆಗಳಿಗೆಲ್ಲ ಹುಡ್ಕೊಂಡೋಗಿ ಸರ್ವೆ ಮಾಡೋಣ ಅಂತ ಹೋದ್ರೆ ಅಲ್ಲಿ ಅಂಟಿಸಿರೋ ಸರ್ವೆ ಸ್ಟಿಕ್ಕರ್ನೇ ಕಿತ್ತಾಕಿರ್ತಾರೆ. ಈ ತರದಲ್ಲ ಇದಾರೆ ಜನ. ಹಂಗೋ ಹಿಂಗೋ ಮಾಡಿ ನಂಬರ್ ಹುಡುಕಿ ಸರ್ವೆ ಮಾಡಿದ್ರೆ ಸರ್ವರೇ ಇಲ್ಲ. ನಿಮ್ಮ ಇದನ್ನೆಲ್ಲ ನೋಡಿ ನಾನಂತೂ ಆ ಹಳ್ಳಿನ ಮುಗಿಸಿ ನಾವು ನೆಕ್ಸ್ಟ್ ಇನ್ನೊಂದು ಹಳ್ಳಿಗೆ ಹೊರಟ್ವಿ. ನನ್ನ ಮಗನಿಗೆ ಬೇಕು ಕೆಲಸ ಇದೆ, ಸಾಕಾಗೋಗ್ಬಿಟ್ಟಿದೆ. ಈ ನಮಗಂತೂ ಯಾವ ಸಾಯೋನಿಲ್ಲಿ, ನಮಗಂತೂ ಸಾಕಾಗೋಗ್ಬಿಟ್ಟಿದೆ. ಮ್ಯಾಪಲ್ಲಿ ಮನೆಗಳನ್ನು ಹುಡ್ಕೊಳ್ತಾ ಬಂದಾಗ ನಮಗೆ ಸಿಕ್ಕಿದ್ದೆ ಈ ಪಾಳು ಬಿದ್ದಿರೋ ಮನೆ. ಈ ಮನೆ ನೋಡಿದ ತಕ್ಷಣ ಒಂದು ಮ್ಯೂಸಿಕ್ ತಲೆಗೆ ಬಂತು. ಈ ನಾಯಿಗೆ ನಾನು ನೋಡಿ ಹೆದರ್ತಿದ್ರೆ ಈ ನಾಯಿ ನನ್ನೇ ನೋಡಿ ಹೆದರ್ಕೊಂತು. ನಿನ್ನ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ಹಾಗೆ ಕತ್ಲಾಯ್ತು. ಕಾಡಲ್ಲಿರೋ ಮನೆಗಳನ್ನೆಲ್ಲ ಹುಡುಕಿ ಸರ್ವೆ ಮಾಡಬೇಕಾಗಿತ್ತು. ನೈಟ್ ಆದ್ರೂ ಕಷ್ಟಪಟ್ಕೊಂಡು ಬಂದು ಸೆನ್ಸಸ್ ಮಾಡಿದ್ರೆ ಒಬ್ಬ ಬೋಳ ತಲೆ ಎಲ್ಲ ಮಾತಾಡ್ತಿದ್ದ. ಅವನಿಗೆ ಅಂತ ಬಂದ್ವಿ. ನಾನೊಂದು ಕೇಳ್ಕೊಳೋದೇನಂದ್ರೆ, ನಿಮ್ಮನೆ ಹತ್ರನೂ ಬಂದವ್ರನ್ನ ಮನೆ ಒಳಗೆ ಕರೆದು ಊಟ ಹಾಕಿಲ್ಲ ಅಂದ್ರೂ ಪರವಾಗಿಲ್ಲ, ಹೊರಗೆ ನಿಲ್ಲಿಸಿ ಚೆನ್ನಾಗಿ ಮಾತಾಡಿಸಿ ಕಳಿಸಿ. ಈ ವಿಡಿಯೋ ಬಗ್ಗೆ ಇರೋ ಒಪಿನಿಯನ್ನ ಕಮೆಂಟ್ಸ್ ಅಲ್ಲಿ ಶೇರ್ ಮಾಡಿ.